ಶ್ರೀ ಮಹಾಯೋಗಿ ವೇಮನರ 613ನೇ ಜಯಂತಿಯನ್ನು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ನಗರದ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಕಲಬುರಗಿ ಜಿಲ್ಲೆಯ ರೆಡ್ಡಿ ಸಮಾಜದ ಬಾಂಧವರೊಂದಿಗೆ ಆಚರಿಸಲಾಯಿತು. ಇಂದು ಶ್ರೀ ಮಹಾಯೋಗಿ ವೇಮನರ 613ನೇ ಜಯಂತಿ ನಿಮಿತ್ತವಾಗಿ ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಜಯಂತಿಯನ್ನು ಆಚರಿಸಲಾಯಿತು. ಶ್ರೀ ಮಹಾಯೋಗಿ ವೇಮನರ ಭಾವಚಿತ್ರ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ಕಲಬುರಗಿ ನಗರದ ಜಗತ್ವೃತ್ತದಿಂದ ಎಸ್.ಎಂ. ಪಂಡಿತ್ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಗೆ ಮಾಜಿ ಸಚಿವ ಎ.ಬಿ. ಮಲಕರೆಡ್ಡಿ ಹಾಗೂ ಮಾಜಿ ಉಪಸಭಾಪತಿ ಚಂದ್ರಶೇಖರ್ ರೆಡ್ಡಿ ದೇಶ್ಮುಖ್ ಚಾಲನೆ ನೀಡಿದರು. ನಗರದ ಮುಖ್ಯ ರಸ್ತೆಯಲ್ಲಿ ಬಹು ವಿಜೃಂಭಣೆಯಿಂದ ನಡೆದ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಎಲ್ಲರ ಗಮನ ಸೆಳೆಯಿತು. ವಿವಿಧ ಭಂಗಿಯಲ್ಲಿ ಕಲಾವಿದರು ಡೊಳ್ಳು ಕುಣಿತವನ್ನು ಪ್ರದರ್ಶನ ಮಾಡಿದರು. ಇದೇ ವೇಳೆ ರೆಡ್ಡಿ ಸಮಾಜದ ಮುಖಂಡರುಗಳು ಡೊಳ್ಳು ಬಾರಿಸಿ ಮೆರವಣಿಗೆಯಲ್ಲಿ ಗಮನ ಸೆಳೆದರು. ದಾರಿಯುದ್ದಕ್ಕೂ ವೇಮನ ಭಾವಚಿತ್ರ ಮೆರವಣಿಗೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸಮಾಜದ ಜನರು ಭಾಗವಹಿಸಿದರು. ಮಹಾಯೋಗಿ ವೇಮನ 613ನೇ ಜಯಂತ್ಯೋತ್ಸವ ಅಂಗವಾಗಿ ಇಡೀ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಸಮಾಜದ ಎಲ್ಲ ಬಾಂಧವರು, ರೆಡ್ಡಿ ಸಮಾಜದ ಕುಲ ಬಾಂಧವರು ಇಂದು ಕಲಬುರಗಿಯ ಜಿಲ್ಲೆಯಲ್ಲಿ ಈ ಒಂದು ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೇವೆ. ಹಾಗಾಗಿ ಸಮಸ್ತ ನಾಡಿನ ಜನತೆಗೆ ಮಹಾಯೋಗಿ ವೇಮನವರ 613ನೇ ಜಯಂತ್ಯೋತ್ಸವ ಅಂಗವಾಗಿ ಇಡೀ ಜನತೆಗೆ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ನಾಟಕ ಜನರಿಗೆ ವೇಮನ ಜಯಂತಿಯ ಶುಭಾಶಯಗಳು. ಈಗಾಗಲೇ ಸಮಿತಿಯ ಮೆರವಣಿಗೆ ಜಗತ್ ಸರ್ಕಲ್ನಿಂದ ರಂಗಮಂದಿರವರೆಗೆ ಈಗಾಗಲೇ ಪ್ರವೇಶಿಸಿದ್ದೇವೆ. ಇಲ್ಲಿ ವೇಮನ ಬಗ್ಗೆ ಉಪನ್ಯಾಸ ನೀಡ್ತಕ್ಕಂಥ ಶಶಿಶೇಖರ್ ಅಣ್ಣವರು ಈಗಾಗಲೇ ಬಂದಿದ್ದಾರೆ ಮತ್ತು ಸಚಿವರು ಹಾಗೂ ನಮ್ಮ ಹಿರಿಯ ಮುಖಂಡರು ಚಾಲನೆಯನ್ನು ಮಲಕರೆಡ್ಡಿ ಸಾಬರು ಹಾಗೂ ಚಂದ್ರಶೇಖರ್ ದೇಶ್ಮುಖ್ ಅವರು ಚಾಲನೆಯನ್ನು ನೀಡಿದರು. ಬೆಳಗ್ಗೆ 11 ಗಂಟೆಗೆ ಈಗಾಗಲೇ ಎಲ್ಲ ಸಮಾಜದ ಬಾಂಧವರು ಎಲ್ಲ ಸುತ್ತಮುತ್ತ ಎಲ್ಲ ತಾಲೂಕಿನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟವರಿಗೆ ಅವರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ವೇಮನನ ವಚನಗಳು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ಅದಕ್ಕಿಂತ ಹೆಚ್ಚಿಂದು ಯಾವುದೂ ಇಲ್ಲಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತಂದರೆ ವೇಮನ ವಚನಗಳು ಅರ್ಥಬದ್ಧವಾಗಿ ಇದ್ದಾವೆ. ಯಾಕಂತಂದರೆ ಹೇಗೆ ಕುವೆಂಪು ಅವರು ವಚನಗಳು, ಸರ್ವಜ್ಞ ಅವರ ವಚನಗಳು ಇದ್ದಾವೆ, ಹಾಗೆ ವೇಮನಂದ ವಚನಗಳು ತೆಲುಗಿನಲ್ಲಿ ಇದ್ದವು. ತೆಲುಗಿನಿಂದ ಕನ್ನಡಕ್ಕೆ ಅನ್ವಯವಾಗಿ ಈಗ ವೇಮನಂದ ವಚನಗಳಲ್ಲಿ ಅರ್ಥ ನಮ್ಮ ಜೀವನದಲ್ಲಿ ಅಳವಡಿಸಬೇಕೆಂದು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಸಮಸ್ತ ನಾಡಿನ ಜನತೆಗೆ ಮಹಾಯೋಗಿ ಶ್ರೀ ವೇಮನರವರ 613ನೇ ಜಯಂತಿ ಉತ್ಸವದ ಈ ಒಂದು ಕರ್ನಾಟಕ ರಾಜ್ಯದ ಸಮಸ್ತ ರೆಡ್ಡಿ ಕುಲ ಬಾಂಧವರು ಸೇರಿಕೊಂಡು
ಹಾಗೂ ಅದೇ ರೀತಿಯಾಗಿ ಪ್ರತಿ ತಾಲೂಕಿನಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ರೆಡ್ಡಿ ಕುಲ ಬಾಂಧವರು ಇವತ್ತೆಲ್ಲ ಪಂಗಡಗಳು ಒಂದು ಎಂದು ಸೇರಿಕೊಂಡು ಇವತ್ತು ಮಹಾಯೋಗಿ ಯೋಗಿ ವೇಮನರ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರು ಸೇರಿಕೊಂಡು ಈ ಜಯಂತಿಯನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ಅದೇ ರೀತಿ ಕೂಡ ಮುಂದೆಯೂ ಕೂಡ ಈ ನಮ್ಮ ಸಮಾಜದ ಯುವ ಪೀಳಿಗೆಗೂ ಕೂಡ ಇದೇ ರೀತಿಯಾಗಿ ಹಿರಿಯರ ಮಾರ್ಗದರ್ಶನದ ಮುಂದೆ ಹೀಗೆ ಜಯಂತಿ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ವೇಮನ ಜಯಂತಿ ಆಗಿರ್ಬೋದು. ಮೇ 10ರಂದು ಮಹಾಸಾಧ್ವಿ ಶಿವಶರಣ ಹೆಮ್ಮಿಡಿ ಮಲ್ಲಮ್ಮ ತಾಯಿಯವರ ಜಯಂತಿಯು ಕೂಡ ಭಾಳ ಒಂದು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗಲೆಂದು ಹೇಳಿ ಈ ಒಂದು ಜಯಂತಿಯ ಉತ್ಸವದ ಇವತ್ತು ಆಗಮಿಸಿರುವ ಎಲ್ಲ ಸಮಸ್ತ ಈ ಒಂದು ಕಲಬುರಗಿ ಜಿಲ್ಲೆಯ ರೆಡ್ಡಿ ಕುಲ ಬಾಂಧವರಿಗೆ ಶುಭಾಶಯ ಕೋರುತ್ತಾ ನಂತರ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾದ ವೇಮನ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತದ ಪ್ರತಿನಿಧಿಯೊಂದಿಗೆ ರೆಡ್ಡಿ ಸಮಾಜದ ಅಧ್ಯಕ್ಷರು ಮೊದಲಿಗೆ ಶ್ರೀ ಮಹಾಯೋಗಿ ವೇಮನ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಪೂಜೆಯನ್ನು ನೆರವೇರಿಸಿದರು. ನಂತರ ಜಯಂತಿಯನ್ನು ಗಣ್ಯರೆಲ್ಲರೂ ಸೇರಿಕೊಂಡು ದೀಪ ಬೆಳಗಿಸಿ ಉದ್ಘಾಟನೆಯನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ರೆಡ್ಡಿ ಸಮಾಜದ ಅಧ್ಯಕ್ಷ ಚೆನ್ನಾರೆಡ್ಡಿ ಪಾಟೀಲ್, ಬಾಗನಗೌಡ ಸಂಕನೂರ್, ಚಂದ್ರಶೇಖರ್ ರೆಡ್ಡಿ ಪಸರೆಡ್ಡಿ, ವಿಶಾಲಾಕ್ಷಿ ಕರೆಡ್ಡಿ, ಡಾಕ್ಟರ್ ವೀರಭದ್ರಪ್ಪ, ಡಾಕ್ಟರ್ ವಿಶ್ವನಾಥ್ ರೆಡ್ಡಿ, ಡಾಕ್ಟರ್ ಶಣಬಸಪ್ಪ ಕಾಮರೆಡ್ಡಿ, ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ದಯಾನಂದ್ ರೆಡ್ಡಿ, ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷ ವಿಜಯರೆಡ್ಡಿ ಪಾಟೀಲ್, ಸೂರ್ಯಕಾಂತ್ ರೆಡ್ಡಿ, ಜನಸಂಘದ ಸದಸ್ಯರು ಭಾಗಿಯಾಗಿದ್ದರು. ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಮಹೇಶ್ ಹೊಸೂರ್ಕರ್ ನಿರೂಪಣೆ ಮಾಡಿದರು. ಇನ್ನುಳಿದಂತೆ ಉತ್ಸವ ಸಮಿತಿಯ ಶಿವಲಿಂಗರೆಡ್ಡಿ ಬೆನಕನಹಳ್ಳಿ, ಕಿರಣ್ ರೆಡ್ಡಿ, ಸುನೀಲ್ ರೆಡ್ಡಿ, ಅನಂತ್ ರೆಡ್ಡಿ, ಮಲ್ಲಾರೆಡ್ಡಿ, ನಾರಾಯಣ್ ರೆಡ್ಡಿ, ಹನುಮಂತ್ ರೆಡ್ಡಿ ಶೇರಿಕಾರ್, ಸಂದೀಪ್ ರೆಡ್ಡಿ, ಬಸವರಾಜ್ ರೆಡ್ಡಿ ಹಾಗರಗುಂಡಗಿ, ರಮೇಶ್ ಪಾಟೀಲ್, ಬಸವರಾಜ್ ಸುಗೂರ್, ಶರಣ್ ರೆಡ್ಡಿ ಗಂಜ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಶ್ರೀ ಕೇಶವರೆಡ್ಡಿ ಬಾಲಾಜಿ ಮೆಸ್ ನವರು ಮಾಡಿದರು. ಕೊನೆಯಲ್ಲಿ ವಂದನಾರ್ಪಣೆಯನ್ನು ವಿಶ್ವನಾಥ್ ಕಾಮರೆಡ್ಡಿ ಮಾಡಿದರು. ಅದಕ್ಕೂ ಮುನ್ನ ಗಣ್ಯರು ಮಾತನಾಡಿದರು. ವೇಮನ ಜಯಂತಿ ನಿಮಿತ್ತ ತಮ್ಮೆಲ್ಲರೂ ಮತ್ತೊಮ್ಮೆ ಶುಭಾಶಯಗಳು ಹೇಳ್ತಾ, ಅದರಲ್ಲಿರ್ತಕ್ಕಂಥ ವಚನಗಳು ನೋಡಿ, ತಂದೆ ತಾಯಿ ಮಾತು ಕೇಳದ ಪುತ್ರ ಇದ್ದರೇನು ಸತ್ತರೇನು ಮಾಯ ವೇಮನ ಅವಾಗ ಹೇಳಿದ್ದಾರೆ. ಮನೆ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ನಾವೆಲ್ಲರೂ ಹಣ್ಣು ಹಂಪಲ ಊಟ ಕೊಟ್ಟು ಹೋಗ್ಬೇಕಾದ್ರೆ ಎಲ್ಲರೂ ಭಾಳ ಜನ ಎಲ್ಲರೂ 3-2 ಮಕ್ಕಳು ಅಲ್ಲಿರ್ತಕ್ಕಂಥ ತಾಯಿದರು ನೋಡ್ರಿ. ನಾನು 3 ಮಕ್ಕಳು ಅದಾರ. ಒಬ್ಬ ಯುವದೇವ್ರ ಪೂಜೆ ಮಾಡ್ತಾನೆ, ಒಬ್ಬ ಬಸವಣ್ಣ ಪೂಜೆ ಮಾಡ್ತಾನೆ, ಗಣಪತಿ ಪೂಜೆ ಮಾಡ್ತಾನೆ, ಅಲ್ಲಿ ಪೂಜೆ ಮಾಡ್ತಾನ. ಮಗ ತಂದೆ ತಾಯಿ ತಂದು ಅನಾಥಾಶ್ರಮಕ್ಕೆ ಹೋಗ್ತಾನೆ. ಯಾವ್ದೇವ್ರ ಚಲೋ ಮಾಡ್ತೇನೆ ರೀ, ತಂದೆ ತಾಯಿ ನೋಡಿದ್ರೆ ಎಲ್ಲ ದೇವರು ಇಲ್ಕಪ್ಪಾರ ಯಾವ್ದು ಅವಾಗ ಹೆಣ್ಮಗಳು ಹೇಳ್ತಾ ಇಲ್ಲ. ಎಲ್ಲರೂ ಇದನ್ನ ಅವಾಗೆ ಬರ್ತಿದ್ದಾರೆ. ಎಲ್ಲಾ ಧರ್ಮಗಳೇ ಕತೆ ಬರ್ತಿದ್ದಾರೆ. ಎಲ್ಲ ಕವಿಗಳು ಕೂಡ ವೇಮನವರು ಕೂಡ ಬರ್ತಿದ್ದಾರೆ. ಬೇರೆ ದೇಶಗಳಲ್ಲಿ ಕೂಡ ಅವರ ವಚನಗಳಿವೆ. ನಮ್ಮ ಕನ್ನಡದಲ್ಲಿ ಇವತ್ತು ಬಹಳಷ್ಟು ಜನ ಮಾಡಿದ್ದಾರೆ. ಇವತ್ತು ಆ ಪುಸ್ತಕಗಳು ಬಿಡುಗಡೆ ಆಗಿದೆ. ನಮ್ಮ ಆತ್ಮೀಯರಾಗಿದ್ದ ಮೈಪಾಲನೆ ಮುನ್ನೋರವರು ಜೀವ ಕಾರಣಕ್ಕೆ ವೇಮನ ಅಂತಕ್ಕಂಥ ಪುಸ್ತಕವನ್ನ ಬರೆದಿದ್ದಾರೆ. ಆ ಭಾವಾರ್ಥ ಮಾಡಿದ್ದಾರೆ. ಅದು ಇವತ್ತು ಬಿಡುಗಡೆ ಆಗಿದೆ. ಅವ್ರು ಬರಬೇಕಾಗಿತ್ತು. ಆ ಪತ್ರಕರ್ತರ ಸಮ್ಮೇಳನ ತುಮಕೂರಲ್ಲಿ ಇರೋದ್ರಿಂದ ನಾನು ಇದ್ದೇನೆ ಶುಭವಾಗಿ ಅಂತಕೊಂಡು ಹೇಳಿದ್ದಾರೆ. ಅವರು ಕೂಡ ಸಮಾಜದಿಂದ ಧನ್ಯವಾದಗಳು. ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಡಾಕ್ಟರ್ ಅವರು, ಡಾಕ್ಟರ್ ಶರಣ ಕಾಮರೆಡ್ಡಿ ಅವರು, ಆಮೇಲೆ ನಮ್ಮ ಯುನೈಟೆಡ್ ಹಾಸ್ಪಿಟಲ್ ವಿಕ್ರಮ್ ಡಾಕ್ಟರ್ ಅವರು, ಮತ್ತು ಆಮೇಲೆ ನಮ್ಮ ವೀರಭದ್ರ ಡಾಕ್ಟರ್ ಅವರು, ಎಲ್ಲ ಸಮಾಜ ಪ್ರತಿಯೊಂದಲ್ಲ ಎಲ್ಲಾ ಸಮಾಜ ಹೋದ್ರು ಕೂಡ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಇವತ್ತು ನಾವು ಬರೇ ಭಾಷಣ ಮುಖಾಂತರ ಅಷ್ಟೇ ಅಲ್ಲ, ಜೊತೆಗೆ ಬರೀ ನಾವು ಅದರ ಮೆರವಣಿಗೆ ಮುಖಾಂತರ ಅಷ್ಟೇ ಅಲ್ಲ, ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ನಿಮ್ಗೆ ಸಹಕಾರ ಬೇಕು. ಎಲ್ಲ ಸಮಾಜದವರಿಗೆ ಉಚಿತವಾಗಿರ್ತಕ್ಕಂಥ ತಪಾಸಣೆ ಮಾಡಿರ್ತಕ್ಕಂಥ ಮಾತು ಹೇಳಿದಾಗ ಇವತ್ತು ಆ ಕಾರ್ಯಕ್ರಮ ಪ್ರಾರಂಭವಾಗಿದ್ರೆ ಮುಂಚೆನೆ ಉಚಿತವಾಗಿರ್ತಕ್ಕಂಥ ತಪಾಸಣೆ ಮಾಡಿದ್ದಾರೆ. ಇನ್ನು ಮುಂದಾದ್ರೂ ಕೂಡ ಹೇಳಿದ್ದಾರೆ, ಮುಂದಾದ್ರೂ ಕೂಡ ಹಾಸ್ಪಿಟಲ್ಗೆ ಯಾರು ಬಂದ್ರೆ ಉಚಿತವಾಗಿರ್ತಕ್ಕಂಥ ತಪಾಸಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಸಮಾಜದಲ್ಲಿ ಯಾರು ದೀನರಿರ್ತಾರೆ, ದುರ್ಬಲರಿರ್ತಾರೆ, ದಲಿತರಿರ್ತಾರೆ, ಆಮೇಲೆ ಮಹಿಳೆಯರಿರ್ತಾರೆ, ಯಾರ್ಯಾರು ಬಡತನದಿಂದ ನರಳ್ತಾ ಇರ್ತಾರೆ ಅವ್ರಿಗೆ ಕೈ ಹಿಡಿದು ಮೇಲೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ
ನಾವೇನು ದುಡಿದು ನಮ್ಮಲ್ಲಿ ಬಂದಿರತಕ್ಕಂಥ ಏನೋ ಒಂದು ಸಂಪತ್ತು ಇರ್ತದೆ, ಆ ಸಂಪತ್ತು ಸಮಾಜಕ್ಕೆ ಉಪಯೋಗ ಆಗಬೇಕು. ಮತ್ತು ಜೊತೆಗೆ ನಮ್ಮ ಸಮಾಜದಲ್ಲಿ ಕೂಡ ಬಡವರಿದ್ದಾರೆ, ರೆಡ್ಡಿ ಸಮಾಜದಲ್ಲಿ ಕೂಡ ಬಹಳಷ್ಟು ಬಡವರಿದ್ದಾರೆ. ಅವರಿಗೆ ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ನಾವೆಲ್ಲರೂ ಕೊಡುಗೆ ದಾನಗಳಾಗಿ ಅವರನ್ನು ಸಮಾಜಮುಖಿಯಾಗಿ ಅವರನ್ನು ಸಮಾಜದಿಂದ ಮೇಲೆತ್ತಬೇಕಂತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಜೊತೆಗೆ ಬಹಳಷ್ಟು ಜನ ಯುವಕರು ಈ ಸಲ ಫಸ್ಟ್ ಟೈಮ್ ಆಗಿ ಚಂದ್ರಶೇಖರ್ ರೆಡ್ಡಿ ಅವರು ನಾನು ಮೊದಲಿಂದೇ ಮೀಟಿಂಗ್ ಮಾಡ್ರಿ ಸಮಾಜ ಬಿದ್ದೋಗಿದೆ, ಮೀಟಿಂಗ್ ಮಾಡ್ರಿ ಅಂತಕೊಂಡು ಮೇಲೆ ಬಂದು ಉತ್ಸಾಹ ಮಾಡಿದ್ರು. ಅದಾದ್ಮೇಲೆ ನಮ್ಮ ವಿಶ್ವಕಾಮರೆಡ್ಡಿ ಅವರು, ನಮ್ಮ ಸಿದ್ಧಗಂಡಿ ನರಕಳ್ಳಿ ಅವರು, ಒಬ್ಬರಲ್ಲ ಎಲ್ಲ ಹುಡುಗರು ನಮ್ಮ ಮಹೇಶ್ ರೆಡ್ಡಿ ಅವರು ಎಲ್ಲರೂ ಬಂದು ಮೀಟಿಂಗ್ ಮಾಡಿ ಇವತ್ತಿನ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅಂತಕ್ಕಂಥ ಮಾತು ಹೇಳ್ತೇನೆ. ಇದು ಇವತ್ತಿಗೆ ನಿಲ್ಬಾರ್ದು, ಸಮಾಜ ಸಂಘಟನೆ ಮಾಡಬೇಕು. ಸಮಾಜದಲ್ಲಿರ್ತಕ್ಕಂಥ ವಯೋವೃದ್ಧರಿಗೆ ನಾವು ಗುರುಗಳಾಗಬೇಕು. ಇವತ್ತು ಸಮಾಜದಲ್ಲಿ ವಯೋವೃದ್ಧರು ನಮ್ಮ ಸಲಹೆಗೆ ಬಹಳ ತ್ಯಾಗ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಔಷಧ ವಿತರಣೆ ಮಾಡೋದಿಲ್ಲ, ಅವ್ರಿಗೆ ಹಾಸ್ಪಿಟಲ್ ತೋರಿಸೋದಿಲ್ಲ. ನಾನು ಬಹಳ ಕಡೆ ನೋಡಿದ್ದೇನೆ. ಅದಕ್ಕೆ ಯಾರ್ಯಾರು ಸಮಾಜದ ಆತರಿದ್ದಾರೆ ಬಹಳ ಕಡೆ ಮಾಡಿದ್ದಾರೆ. ಯಾಕಂದ್ರೆ ಶಿವರಾಜ್ ಪಾಟೀಲ್ ಸಾಹೇಬ್ ಫೌಂಡೇಶನ್ಗಳಿಂದ ವಯೋವೃದ್ಧರಿಗೆ ನಮ್ಮ ಸಮಾಜ ಯುವಕರು ಅವ್ರ ಮನೆಗ ಮಕ್ಕಳು ಬೇರೆ ದೇಶದಾಗ ಕೆಲಸ ಮಾಡ್ತಿರ್ಬೋದು ಅಥವಾ ಬೇರೆ ಇರ್ಬೋದು, ಸಮಾಜ ಯುವಕರು ನಾವೆಲ್ಲ ಹೋಗಿ ಅವ್ರಿಗೆ ವಾರ ತಪಾಸಣೆ ಮಾಡೋದ್ ಮುಖಾಂತರ, ಮನೆಗೆ ಕರ್ಕೊಂಡೋಗಿ ಡಾಕ್ಟರ್ ತಪಾಸಣೆ ಮಾಡೋದ್ ಮುಖಾಂತರ, ಅಥವಾ ನಮ್ಮಲ್ಲಿ ವೆಹಿಕಲ್ ಇದ್ರೆ ಅವ್ರು ಕರ್ಕೊಂಡ್ಬಂದು ನಾವು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತಪಾಸಣೆ ಮಾಡೋದ್ ಮುಖಾಂತರ ಅವ್ರಿಗೆ ವೀಕ್ಲಿ ಏನಪ್ಪ ಅಂದ್ರೆ ಯಾವ್ದು BP ಇರ್ಬೋದು, ಶುಗರ್ ಗೋಲಿಗಳು ಯಾವುದೇ ಟ್ಯಾಬ್ಲೆಟ್ಸ್ ಇರ್ಬೋದು, ಅವರಿಗೆ ನಡೆಯಕ್ಕೆ ಬಹಳ ತ್ರಾಸ ಆಗ್ತಿರ್ತದೆ. ಹಾಸ್ಪಿಟಲ್ಗೆ ಹೋಗಲ್ಲ ಆಗದೇ ಇರಂಗಿಲ್ಲ. ಹೀಗಾಗಿ ಅವ್ರಿಗೆ ನಮ್ಮ ಯುವಕರು ಒಂದು ಟೀಮ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಔಷಧ ಮುಟ್ತಕ್ಕಂಥ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇನ್ನು ಮುಂದೆ ಮಾಡೋಣ ಅಂತಕ್ಕಂಥ ಮಾತನ್ನ ನಮ್ಮ ತಮ್ಮೆಲ್ಲರ ಹಿಡಿತಾ ತಮ್ಮೆಲ್ಲರ ಸಹಕಾರ ಭಾಳ ಮಾಡಿದ್ರೆ ಇದೇ ತರ ಸಹಕಾರ ಮುಂದುವರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.